ಪಟ್ಟಣದ ಸಮೀಪದಲ್ಲಿ ಇರುವ ಚಿಕ್ಕ ಕೆರೆ ನೀರು ನಾಲೆಗಳ ಮೂಲಕ ವ್ಯರ್ಥವಾಗಿ ಹೋಗುತ್ತಿರುವುದರಿಂದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ್ ಮೇಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು 25 ವರ್ಷಗಳಿಂದ ಕೆರೆ ಭರ್ತಿಯಾಗಿದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ದೇವರ ಕೃಪೆಯಿಂದ ಉತ್ತಮ ಮಳೆಯಾಗಿ ಸುತ್ತಮುತ್ತಲಿನ ಕೆರೆಗಳು ಭರ್ತಿಯಾಗಿದ್ದವು. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಏನು ಪ್ರಯೋಜನವಾಗಿಲ್ಲ. ಮೊದಲು ಮಣ್ಣನ್ನು ಹಾಕಿ ನೀರು ನಿಲ್ಲಿಸುವ ಕೆಲಸ ಮಾಡಿದರು. ಅನಂತರ ಎಂ ಸ್ಯಾಂಡ್ ಅನ್ನ ಹಾಕಿದರು. ಆದರೂ ನಾಲೆಯಲ್ಲಿ ನೀರು ವ್ಯರ್ಥವಾಗಿ ಹೋಗುತ್ತಿದೆ. ಸರಿಸುಮಾರು 5 ರಿಂದ 6 ಅಡಿಗಳಷ್ಟು ನೀರು ಹರಿದು ಹೋಗಿದೆ. ನಾವುಗಳು ಕೆರೆ ಭರ್ತಿ ಮಾಡಲು ಸಾಧ್ಯವೇ? ಅಧಿಕಾರಿಗಳು ಕೆರೆ ಭರ್ತಿ ಮಾಡಲು ಸಾಧ್ಯವೇ? ಇರುವ ನೀರನ್ನು ಉಳಿಸಿಕೊಳ್ಳುವ ಕೆಲಸವಾಗಬೇಕಿದೆ. ಬೇಸಿಗೆ ಪ್ರಾರಂಭವಾಗಿರುವುದರಿಂದ ನಾವುಗಳು ಕುಡಿಯುವ ನೀರು ದನಕರುಗಳಿಗೆ ಹಾಗೂ ರೈತರಿಗೆ ಅಭಾವವಾಗುತ್ತದೆ. ಆದ್ದರಿಂದ ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಶೀಘ್ರವಾಗಿ ನೀರು ವ್ಯರ್ಥವಾಗದ ರೀತಿ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹೋಬಳಿ ಸಂಘಟನಾ ಕಾರ್ಯದರ್ಶಿ ಎಂ ಶಿವಮೂರ್ತಿ, ನಗರ ಘಟಕ ಉಪಾಧ್ಯಕ್ಷ ಸಿಎಸ್ ರಾಘವೇಂದ್ರ, ಹೋಬಳಿ ಕಾರ್ಯದರ್ಶಿ ಕೆಎಂ ಮಂಜುನಾಥ್ ಹಾಜರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ್ ಮೇಟಿ ಬಣದ ಸಂಘಟನಾ ಕಾರ್ಯದರ್ಶಿ ಶಿವಮೂರ್ತಿ ಅವರು ಮಾತಾಡ್ತಿರೋದು. ಈ ಸಂದರ್ಭದಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಿರ್ಮಿಸಿದಂಥ ಕೆರೆಗಳಿಗೆ ದೇವರ ಕೃಪೆಯಿಂದ ಈ ಬಾರಿ ಮಳೆಯಾಗಿ ಎಲ್ಲ ಕೆರೆಗಳು ತುಂಬಿ ಕೋಡಿ ಬಿದ್ದಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನೀರೆಲ್ಲ ಪೋಲಾಗಿ ಸುಮಾರು 5 ರಿಂದ 6 ಅಡಿ ನೀರು ಕಡಿಮೆಯಾಗಿದೆ ಈ ಕೆರೆ, ಚಿಕ್ಕ ಕೆರೆಯಲ್ಲಿ. ಹಿಂದೆ ಮಣ್ಣು ತಂದುಬಿಟ್ಟು ಹಾಕಿತ್ತು, ಅದು ನಿಲ್ಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಎನ್ಸೆಂಡ್ ಹಾಕಿದ್ದಾರೆ. ಇದು ಶಾಶ್ವತವಾದ ಪರಿಹಾರ ಅಲ್ಲ. ಇದು ಶಾಶ್ವತ ಪರಿಹಾರ ಆದಾಗ ಮಾತ್ರ ಈ ನೀರು ನಿಲ್ಲಕ್ಕೆ ಸಾಧ್ಯ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಕೆರೆಯಲ್ಲಿ ನೀರಿಲ್ಲದೆ ರೈತರ ಜೀವನಾಡಿ ಆಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ ಪರಿಸ್ಥಿತಿ ಎದುರಾಗೋ ಸಾಧ್ಯತೆ ಇರೋದರಿಂದ ಕುಡಿಯ ನೀರಿಗೂ ಎಲ್ಲ ದನಕರುಗಳಿಗೂ ನೀರಿನ ಅಭಾವ ಉಂಟಾಗುವ ಪರಿಸ್ಥಿತಿ ಇರೋದರಿಂದ ಅಧಿಕಾರಿಗಳು ಶೀಘ್ರ ಗಮನ ಹರಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿದು ನೀರು ಪೋಲಾಗ್ದಂಗೆ ತಡೆ ಹಿಡಿಯೋ ಕೆಲಸ ಆಗಬೇಕು. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪುಣ್ಯಕ್ಷೇತ್ರದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನೆಲೆಸಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ದೇವರ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅನುಗ್ರಹದಿಂದ 2 ಕೆರೆಗಳು ತುಂಬಿ ಕೋಡಿ ಬಿದ್ದಿದ್ದವು. ಆದರೆ ಇವತ್ತಿನ ದಿನದಲ್ಲಿ ಕೋಡಿಯ ನೀರು ಯಥೇಚ್ಛವಾಗಿ ಹರಿತಾ ಇದ್ದಾವೆ, ಪೋಲಾಗ್ತಿದ್ದಾವೆ. ಅದಕ್ಕೆ ಕಾರಣ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯವರಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೀಸೆ ಅವರು ನಾವು ಆಗ್ರಹಿಸ್ತಾ ಇದ್ವಿ. ಈ ದಿನದಲ್ಲಿ ಎಷ್ಟೋ ಜನ ಕೆರೆಗೆ ನೀರು ಬರಲಿ ಅಂತ ಅಂದ್ಬಿಟ್ಟು ಎಷ್ಟೋ ದಿನಗಳ ಹೋರಾಟದ ಫಲದಿಂದ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೋರಾಟ ಮಾಡ್ಕೊಂಡು ಇದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ಕೆರೆಯಲ್ಲಿ ಇರೋಂಥ ನೀರನ್ನೇ ಅವರು ತಡೆಯೋಕ್ಕಾಗ್ತಿಲ್ಲ. ಅವು ಸುಮ್ಮನೆ ಪೋಲಾಗ್ತಿದ್ದಾವೆ. ಹಂಗಾಗಿ ಅದನ್ನು ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. 2 ಸರಿ ಇಲ್ಲಿ ತೂಬ್ ಹತ್ರ ಮಣ್ಣು ತಂದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಮಣ್ಣು ಹಾಕಿದ್ದಾರೆ, ಆದರೆ ಅದು ಹಂಗೆ ನೀರು ಹರಿತಾ ಇದೆ. ನಿನ್ನೆ ತಾನೇ ಎಂ ಸ್ಯಾಂಡ್ ಅಂತ ತಂದುಬಿಟ್ಟು ಸುಮ್ಮನೆ ಪುಟ್ಟೆಗೆ ತಂದು ಇಲ್ಲಿ ಸುರಿವಿದ್ದಾರೆ ತೂಬ್ ಹತ್ರ. ಅದು ಯಾವುದೇ ಒಂದು ಫಲಶ್ರುತಿ ಆಗಿಲ್ಲ. ಹಂಗಾಗಿ ಇದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದಾರಂತಂದು ನಾವು ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಛೀಮಾರಿ ಆಗ್ತಾಯಿದ್ವಿ. ಆದಷ್ಟು ಬೇಗ ಅಧಿಕಾರಿಗಳು ತಕ್ಷಣವೇ ಕೆರೆ ಹತ್ರ ಬಂದು ಇದನ್ನು ಏನಂತ ಪರಿಶೀಲಿಸಿ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ್ ಮೇಟಿ ಬಣದ ವತಿಯಿಂದ ನಾವು
ನಾಯಕನಹಟ್ಟಿಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಇವತ್ತಿನ ದಿನದಲ್ಲಿ ನೀರಿನ ಅಮೂಲ್ಯವಾಗಿದೆ. ಈ ಬಿಸಿಲು ಕಾಲದಲ್ಲಿ ನೀರು ಅತಿ ಶ್ರೇಷ್ಠವಾದಂಥ ಒಂದು ಜೀವನಾಡಿಯಾಗಿರ್ತಕ್ಕಂಥ ಈ ನೀರನ್ನು ನಾವು ಉಪಯೋಗಿಸಿದಂಗೆ ಸುಮ್ಮನೆ ವೇಸ್ಟ್ ಆಗಿ ಹಳ್ಳಗುಳ್ಟ ಹರಿತಾ ಇದ್ದಾವೆ. ಅದನ್ನು ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆಯವರಾಗಿರಲಿ, ನಮ್ಮ ಮಾನ್ಯ ಶಾಸಕರಾಗಿರಲಿ ಹಾಗೂ ಜಿಲ್ಲಾಡಳಿತ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಈ ಕೆರೆ ನೀರು ಪೋಲಾಗದಂತೆ ತಡೆ ಹಿಡಿಬೇಕು. ಈಗ ಕೆಲವೇ ದಿನಗಳಲ್ಲಿ ಒಂದು 5 ರಿಂದ 6 ಅಡಿ ನೀರು ಖಾಲಿಯಾಗಿದ್ದಾವೆ. ಇದಕ್ಕೆ ಕಾರಣ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯವರು ಅಂತ ಹೇಳ್ತಾ ಇದ್ವಿ. ಆದ ಕಾರಣ ದಯಮಾಡಿ ನಿಮಗೆ ಎಚ್ಚರಿಕೆ ಕೊಡೋದೇನಂತಂದರೆ, ಅತಿ ಶೀಘ್ರವಾಗಿ ಅವರು ಇಲಾಖೆಯವರು ಸಂಪೂರ್ಣವಾಗಿ ಜವಾಬ್ದಾರಿ ಅವರೇ ಹೊರಬೇಕಾಗುತ್ತೆ. ಇದನ್ನು ನಾವು ಖಂಡಿಸ್ತಾ ಇದೀವಿ ಅಂತ ನಾವು ಹೇಳ್ತಾ ನಮ್ಮ ಹೋರಾಟವನ್ನು ನಾವು ತಿಳಿಸ್ತಾ ಇದ್ವಿ.